ಅಮೆರಿಕದ ರಾಷ್ಟ್ರಾಧ್ಯಕ್ಷ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಈಗ ಚೈನಾ ಟೂರ್‌ನಲ್ಲಿದ್ದಾನೆ. ಇಡೀ ವಿಶ್ವದ ಮೀಡಿಯಾ ಆಪ್ಟಿಕ್ಸ್ ನೋಡಿದ್ರೆ ಈ ವಿಸಿಟ್ ತುಂಬಾ ಸಕ್ಸಸ್‌ಫುಲ್ ಅನ್ನೋ ನರೇಟಿವ್ ಬಿಲ್ಡ್ ಮಾಡಲಾಗ್ತಾ ಇದೆ. ಆದ್ರೆ ರಿಯಾಲಿಟಿ ಏನಂದ್ರೆ ಈ ವಿಸಿಟ್ ಹಿಂದೆ ಅಮೆರಿಕದ ದೊಡ್ಡ ಜಿಯೋಪೊಲಿಟಿಕಲ್ ಸ್ಟ್ರಾಟಜಿ ಇದೆ. ಅಮೆರಿಕ ಈಗ ಚೈನಾನ ಪ್ರೆಷರ್‌ಗೆ ತಂದು ತನ್ನ ಫೇವರ್‌ಗೆ ನೆಗೋಶಿಯೇಟ್ ಮಾಡೋಕೆ ಟ್ರೈ ಮಾಡ್ತಾ ಇದೆ. ನೀವು ಸೂಕ್ಷ್ಮವಾಗಿ ಜಿಯೋಪೊಲಿಟಿಕ್ಸ್‌ನ ಗಮನಿಸಿದರೆ ನಿಮ್ಗೆ ಗೊತ್ತಾಗುತ್ತೆ. ಯಾವಾಗ್ಲೂ ಮೀಡಿಯಾ ಆಪ್ಟಿಕ್ಸ್ ಒಂದ್ ಸೈಡ್ ಇರುತ್ತೆ ಮತ್ತೆ ಒರಿಜಿನಲ್ ಗೇಮ್ ಇನ್ನೊಂದ್ ಸೈಡ್ ಇರುತ್ತೆ. ಜನರಿಗೆ ಒಂದು ಸ್ಟೋರಿನ ತೋರಿಸ್ತಾರೆ. ಆದ್ರೆ ಬ್ಯಾಕ್‌ಗ್ರೌಂಡ್‌ನಲ್ಲಿ ಇಂಟೆಲಿಜೆನ್ಸ್ ಲೆವೆಲ್ ಕ್ಯಾಲ್ಕುಲೇಷನ್ಸ್ ಬೇರೆನೇ ನಡೀತಾ ಇರುತ್ತೆ. ಭಾರತದಲ್ಲಿರುವ ಇಂಟೆಲಿಜೆನ್ಸ್ ಸರ್ಕಲ್ಸ್ ಕೂಡ ಈ ವಿಸಿಟ್‌ನ ಸಡನ್ ಈವೆಂಟ್ ಅಂತ ನೋಡ್ತಾ ಇಲ್ಲ. ಕಳೆದ ಕೆಲವು ತಿಂಗಳಿಂದ ನಡೀತಾ ಇದ್ದಂತಹ ಬ್ಯಾಕ್ ಡೋರ್ ಮೀಟಿಂಗ್ಸ್, ಟ್ರೇಡ್ ನೆಗೋಷಿಯೇಷನ್ಸ್, ಮಿಡ್ಲ್ ಈಸ್ಟ್ ಟೆನ್ಷನ್ಸ್ ಇವೆಲ್ಲದರ ಕಂಟಿನ್ಯೂಯೇಷನ್ ಆಗೇ ಇದನ್ನ ಅನಲೈಸ್ ಮಾಡಲಾಗ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇರಾನ್ ಕಾನ್ಫ್ಲಿಕ್ಟ್ ಸಮಯದಲ್ಲಿ ಚೈನಾ ಓಪನ್ ಆಗಿ ಇರಾನ್ ಸೈಡ್‌ನಲ್ಲಿ ನಿಂತಿತ್ತು. ರಷ್ಯಾ ಕೂಡ ಇಂಡೈರೆಕ್ಟ್ ಆಗಿ ಇರಾನ್‌ಗೆ ಸಪೋರ್ಟ್ ಕೊಟ್ಟಿತ್ತು. ರಿಪೋರ್ಟ್ಸ್‌ನ ಪ್ರಕಾರ ಚೈನಾ ಮತ್ತೆ ರಷ್ಯಾ ಇಂಟೆಲಿಜೆನ್ಸ್ ಇನ್ಪುಟ್ಸ್, ಡ್ರೋನ್ ಟೆಕ್ನಾಲಜಿ ಸಪೋರ್ಟ್, ಸ್ಯಾಟಲೈಟ್ ಇಮೇಜರಿ ಅಸಿಸ್ಟೆನ್ಸ್ ಕೊಡ್ತಾ ಇದ್ವು ಅನ್ನೋ ಕ್ಲೇಮ್ಸ್ ಕೂಡ ಬಂದಿದ್ವು. ಇದೇ ಕಾರಣಕ್ಕೆ ಅಮೆರಿಕಾಗೆ ಮಿಡ್ಲ್ ಈಸ್ಟ್‌ನಲ್ಲಿ ಯುದ್ಧ ಗೆಲ್ಲಬೇಕು ಅನ್ನೋ ಪ್ರೆಷರ್ ಜಾಸ್ತಿ ಆಯ್ತು. ಇಲ್ಲಿ ಡೊನಾಲ್ಡ್ ಟ್ರಂಪ್ ಚೈನಾ ಕಡೆ ಮೂವ್ ಆಗೋದಕ್ಕೆ ಬಿಗ್ಗೆಸ್ಟ್ ರೀಸನ್ ಏನಂದ್ರೆ ಇರಾನ್ ಇಶ್ಯೂನ ಕಂಟ್ರೋಲ್ ಮಾಡೋದು. ಕ್ಲೋಸ್ ಡೋರ್ ಡಿಪ್ಲೊಮೆಸಿನಲ್ಲಿ ಅಮೆರಿಕ ಚೈನಾಗೆ ರಿಕ್ವೆಸ್ಟ್ ಮಾಡ್ತಿದೆ ಅನ್ನೋ ಡಿಸ್ಕಷನ್ ಹೊರಬರ್ತಾ ಇದೆ. ವಿಶೇಷವಾಗಿ ಇರಾನ್ ನ್ಯೂಕ್ಲಿಯರ್ ಇಶ್ಯೂ, ಸೀಸ್ ಫೈರ್ ಟಾಕ್ಸ್ ಮತ್ತೆ ಆಲ್ ಟ್ರೇಡ್ ಸ್ಟೆಬಿಲಿಟಿ ಬಗ್ಗೆ ಚೈನಾ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಇರಾನ್ ಮೇಲೆ ಪ್ರೆಷರ್ ಹಾಕಿ ಅಂತ ಅಮೆರಿಕ ಟ್ರೈ ಮಾಡ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅಮೆರಿಕ ಈಗ ಇರಾನ್ ನ್ಯೂಕ್ಲಿಯರ್ ಫ್ರೀಸ್ ಟೈಪ್ ಪ್ರಪೋಸಲ್‌ನ ಮತ್ತೆ ಪುಷ್ ಮಾಡ್ತಾ ಇದೆ. ಇದೇ ಮಾಡೆಲನ್ನ ಒಬಾಮಾ ಕಾಲದಲ್ಲಿ 2015ರಲ್ಲಿ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ JCPOA ಅಗ್ರಿಮೆಂಟ್‌ನಲ್ಲಿ ನೋಡಿದ್ವಿ. ಆದ್ರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಹತ್ರ ಹೇಳ್ಕೊಳ್ಳೋಕೆ ಯಾವ ಹೊಸ ತಂತ್ರನೂ ಇಲ್ಲ, ಯಾವ ಹೊಸ ಸ್ಟ್ರಾಟಜಿನೂ ಇಲ್ಲ. ಒಬಾಮಾ ಹಾಕಿರೋ ದೋಸೆನೇ ಟ್ರಂಪ್ ಇಲ್ಲಿ ಮತ್ತೆ ತಿರುಚಿ ಹಾಕ್ತಾ ಇದ್ದಾನೆ. ಆದ್ರೆ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋ ಮುಖ್ಯ ವಿಷಯ ಏನಂದ್ರೆ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ನಂತರ ಅಮೆರಿಕಾಗೆ ಮಿಲಿಟರಿ ಮತ್ತೆ ಎಕನಾಮಿಕ್ ಪ್ರೆಷರ್ ಎರಡೂ ಜಾಸ್ತಿ ಆಗಿದೆ. ಈ ಹೋಲ್ ಕಾನ್ಫ್ಲಿಕ್ಟ್‌ನಲ್ಲಿ ಒಂದು ದೊಡ್ಡ ಲೆಸನ್ ಏನಂದ್ರೆ ಮಾಡರ್ನ್ ವಾರ್‌ಫೇರ್ ಈಗ ಮಿಸೈಲ್ಸ್ ಮತ್ತೆ ಟ್ಯಾಂಕ್ ಮಾತ್ರ ಅಲ್ಲ. ಡ್ರೋನ್ ವಾರ್‌ಫೇರ್, ಸ್ಯಾಟಲೈಟ್ ಸರ್ವೆಲೆನ್ಸ್, ಸೈಬರ್ ಆಪರೇಷನ್ಸ್, ರೇರ್ ಅರ್ತ್ ಸಪ್ಲೈ ಚೈನ್ಸ್ ಇವೆಲ್ಲವೂ ಈಕ್ವಲಿ ಡೇಂಜರಸ್ ವೆಪನ್ಸ್ ಆಗಿಬಿಟ್ಟಿದ್ದಾವೆ. ಕೆಲವು ವರ್ಷಗಳಿಂದ ನೀವು ಗಮನಿಸಿ ನೋಡಿದ್ರೆ ಸ್ಪೆಷಲಿ ಚೈನಾ ಈ ಏರಿಯಾಗಳಲ್ಲಿ ಅಗ್ರೆಸಿವ್ ಸ್ಟೆಪ್‌ನ ಫಾಲೋ ಮಾಡ್ತಾ ಇದೆ. ಪರ್ಟಿಕ್ಯುಲರ್ಲಿ ರೇರ್ ಅರ್ತ್ ಎಲಿಮೆಂಟ್ಸ್ ಇಶ್ಯೂ ತುಂಬಾ ಇಂಪಾರ್ಟೆಂಟ್. ಅಮೆರಿಕನ್ ಟೆಕ್ನಾಲಜಿ ಅಂಡ್ ಇಂಡಸ್ಟ್ರಿ, ಇವಿ ಸೆಕ್ಟರ್, ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇವೆಲ್ಲವೂ ಚೈನಾದ ರೇರ್ ಅರ್ತ್ ಎಕ್ಸ್‌ಪೋರ್ಟ್ಸ್ ಮೇಲೆ ಹೆವಿಲಿ ಡಿಪೆಂಡ್ ಆಗಿದ್ದಾವೆ. ಕಳೆದ ಕೆಲವು ತಿಂಗಳಲ್ಲಿ ಚೈನಾ ಎಕ್ಸ್‌ಪೋರ್ಟ್ಸ್ ಕಂಟ್ರೋಲ್ಸ್ ಟೈಟನ್ ಮಾಡಿದ ನಂತರ ಅಮೆರಿಕನ್ ಎಕಾನಮಿ ಮತ್ತು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಎರಡಕ್ಕೂ ಪ್ರೆಷರ್ ಕ್ರಿಯೇಟ್ ಆಯಿತು. ಅಲ್ಲಿ ಆಲ್ಮೋಸ್ಟ್ 40% ಮ್ಯಾನುಫ್ಯಾಕ್ಚರಿಂಗ್ ಅಫೆಕ್ಟ್ ಆಯಿತು. ಅದಕ್ಕಾಗಿಯೇ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಈಗ ಟ್ರೇಡ್ ನೆಗೋಷಿಯೇಷನ್‌ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಇದ್ರ ಜೊತೆಗೆ ತೈವಾನ್ ಇಶ್ಯೂ ಕೂಡ ಮತ್ತೆ ಹೀಟ್ ಅಪ್ ಆಗ್ತಾ ಇದೆ. ಅಮೆರಿಕ ತೈವಾನ್‌ಗೆ ಮಿಲಿಟರಿ ಏಡ್ ಮತ್ತು ಆಮ್ಯುನಿಷನ್ ಸಪೋರ್ಟ್ ಹೆಚ್ಚಿಸೋ ಬಗ್ಗೆ ಓಪನ್ಲಿ ಡಿಸ್ಕಸ್ ಮಾಡ್ತಾ ಇದೆ. ಆದ್ರೆ ಚೈನಾಗೆ ಇದನ್ನ ಸಹಿಸೋಕೆ ಆಗ್ತಾ ಇಲ್ಲ. ಚೈನಾ ರಿಪೀಟೆಡ್ಲಿ ವಾರ್ನಿಂಗ್ ಕೊಡ್ತಾ ಇದೆ. ತೈವಾನ್‌ನಲ್ಲಿ ಯುಎಸ್ ಡೀಪ್ ಸ್ಟೇಟ್‌ನ ಎಕ್ಸ್ಟರ್ನಲ್ ಇಂಟರ್ಫರೆನ್ಸ್ ಟಾಲರೇಟ್ ಮಾಡೋದಿಲ್ಲ ಅಂತ ಚೈನಾ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ರೀಸೆಂಟ್ ಆಗಿ ಇಂಟೆಲಿಜೆನ್ಸ್ ಡಿಸ್ಕಷನ್‌ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೊರಗೆ ಬಂದಿದೆ. ಅಮೆರಿಕ ಇರಾನ್ ಟೆನ್ಷನ್ ಸಮಯದಲ್ಲಿ ಪಾಕಿಸ್ತಾನ ಸೀಕ್ರೆಟ್ಲಿ ಅಮೆರಿಕಾಗೆ ಗೊತ್ತಿಲ್ಲದೆ ಇರಾನ್‌ಗೆ ಲಾಜಿಸ್ಟಿಕ್ಸ್ ಮತ್ತೆ ಇಂಟೆಲಿಜೆನ್ಸ್ ಲೆವೆಲ್ ಸಪೋರ್ಟ್ ಕೊಟ್ಟಿರಬಹುದು ಅನ್ನೋ ಕ್ಲೇಮ್ಸ್ ಕೆಲವು ರಿಪೋರ್ಟ್‌ನಲ್ಲಿ ಹೊರಬಯಲಾಗಿದೆ. ಆದ್ರಿಂದ ರೀಸೆಂಟ್ ಆಗಿ ಇಸ್ಲಾಮಾಬಾದ್‌ನಲ್ಲಿ ನಡೆದಂತಹ ಯುಎಸ್ ಇರಾನ್ ಪೀಸ್ ಟಾಕ್ಸ್ ಫೇಲ್ ಆದ್ಮೇಲೆ ಅಮೆರಿಕ ಪಾಕಿಸ್ತಾನ ರಿಲೇಷನ್ ಒಳಗೂ ಒಂದು ಅನ್ಸರ್ಟನಿಟಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಇವತ್ತು ನಾವು ಸೌತ್ ಏಷ್ಯಾ ಪೊಲಿಟಿಕ್ಸ್‌ನಲ್ಲಿ ಚೈನಾ ಇನ್ಫ್ಲುಯೆನ್ಸ್ ಯಾವ ಲೆವೆಲ್‌ಗೆ ಹೋಗಿದೆ ಅನ್ನೋದನ್ನ ಇದರಿಂದ ಅರ್ಥ ಮಾಡ್ಕೊಳ್ಬಹುದು. ಚೈನಾ ಈಗ ಫುಲ್ ಜಿಯೋಪೊಲಿಟಿಕಲ್ ಗೇಮ್ ಆಡ್ತಾ ಇದೆ. ಟ್ರೇಡ್, ಮಿಲಿಟರಿ ಪ್ರೆಷರ್, ಇನ್ಫಾರ್ಮೇಷನ್ ವಾರ್‌ಫೇರ್, ಡಿಪ್ಲೊಮಸಿ ಎಲ್ಲವನ್ನ ಕಂಬೈನ್ ಮಾಡಿ ಒಂದು ಲಾಂಗ್ ಟರ್ಮ್ ಸ್ಟ್ರಾಟಜಿ ಬಿಲ್ಡ್ ಮಾಡ್ತಾ ಇದೆ. ಸ್ಪೆಷಲಿ ಇನ್ಫಾರ್ಮೇಷನ್ ವಾರ್‌ಫೇರ್‌ನಲ್ಲಿ ಚೈನಾ ಇವತ್ತಿನ ಡೇಟ್‌ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಕಂಟ್ರೋಲ್ ನರೇಟಿವ್ ಬಿಲ್ಡಿಂಗ್ ಮೂಲಕ ಇಡೀ ಪ್ರಪಂಚಕ್ಕೆ ಚೈನಾ ತನ್ನ ಇಮೇಜ್‌ನ ಹೇಗೆ ಪ್ರೊಜೆಕ್ಟ್ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಾ ಇದೆ. ಸ್ಪೆಷಲಿ ಟ್ರಂಪ್ ಸಾಹೇಬನ ಈ ಚೈನಾ ವಿಸಿಟ್ ಆದ್ಮೇಲೆ ಚೈನಾ ಏನ್ ಪ್ರೊಜೆಕ್ಟ್ ಮಾಡೋಕೆ ಟ್ರೈ ಮಾಡುತ್ತಂದ್ರೆ ಅಮೆರಿಕ ಮತ್ತು ಚೈನಾ ಮಾತ್ರವೇ ರಿಯಲ್ ಗ್ಲೋಬಲ್ ಪವರ್ಸ್. ಯುಎಸ್ ಅಂಡ್ ಚೈನಾ ಆರ್ ರಿಯಲ್ ಸೂಪರ್ ಪವರ್ಸ್ ಅನ್ನೋ ತರ. ಸೊ ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಇಡೀ ಪ್ರಪಂಚದ ಸ್ಥಿತಿಗತಿಗಳನ್ನ ಎರಡು ದೊಡ್ಡ ಪವರ್ಸ್ ಅಂದ್ರೆ ಯುಎಸ್ ಅಂಡ್ ಚೈನಾ ಡಿಸೈಡ್ ಮಾಡ್ತವೆ ಅನ್ನೋ ಪರ್ಸೆಪ್ಷನ್ ನ ಕ್ರಿಯೇಟ್ ಮಾಡೋ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಆಬ್ವಿಯಸ್ಲಿ ಇದರ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಸೌತ್ ಏಷ್ಯಾ ಮೇಲೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆ. ಯಾಕಂದ್ರೆ ವೆನ್ ಎವರ್ ಅಮೆರಿಕ ಚೈನಾ ರಿಲೇಷನ್ಸ್ ಇಂಪ್ರೂವ್ ಆಗ್ತಾವೋ ಆಗಾಗ ಚೈನಾ ಇಂಡಿಯಾ ಮೇಲೆ ಪ್ರೆಷರ್ ಹಾಕೋ ಟ್ಯಾಕ್ಟಿಕ್ಸ್ ಯೂಸ್ ಮಾಡೇ ಮಾಡುತ್ತೆ. ಇದು ಈ ಟೆಂಡೆನ್ಸಿ ಹೆಚ್ಚಾಗಿ ಕಾಣುತ್ತೆ ಇತ್ತೀಚೆಗೆ. ಬಾರ್ಡರ್ ಟೆನ್ಷನ್ಸ್, ಇನ್ಫಾರ್ಮೇಷನ್ ವಾರ್‌ಫೇರ್, ಸೈಬರ್ ಅಟ್ಯಾಕ್ಸ್, ಡಿಪ್ಲೊಮ್ಯಾಟಿಕ್ ಪ್ರೆಷರ್ ಇವೆಲ್ಲವನ್ನ ಕಂಬೈನ್ ಮಾಡಿ ಚೈನಾ ಇಂಡಿಯಾ ವಿರುದ್ಧ ಒಂದು ಹುಚ್ಚು ಸಾಹಸ ಮಾಡೋ ಸಾಧ್ಯತೆ ಇವಾಗ ಹೆಚ್ಚಾಗಿದೆ. ಸೊ ನೆಕ್ಸ್ಟ್ 1 ಮಂತಲ್ಲಿ ನೀವು ಇಂಡಿಯಾ ಚೈನಾ ಬಾರ್ಡರ್ ಇಶ್ಯೂಸ್‌ನ ಮತ್ತೆ ಚೈನಾ ಬಾರ್ಡರ್‌ನಲ್ಲಿ ಕ್ಲಾಶಸ್‌ನ ನೀವು ನ್ಯೂಸ್‌ನಲ್ಲಿ ನೋಡ್ತೀರಾ. ಅದಕ್ಕಾಗಿ ಭಾರತ ಈಗ ತುಂಬಾ ಅಲರ್ಟ್ ಆಗಿದೆ. ಚೈನಾ ಇಂಟೆನ್ಷನ್ಸ್‌ನ ಪ್ರಾಪರ್‌ಲಿ ಐಡೆಂಟಿಫೈ ಮಾಡ್ತಾ ಇದೆ. ಯಾಕಂದ್ರೆ ಚೈನಾ ಪ್ಲಾನ್ಸ್ ಯಾವತ್ತೂ ಸಿಂಪಲ್ ಆಗಿರೋದಿಲ್ಲ. ಹಿಡನ್ ಅಜೆಂಡಾಗಳಿಂದ ಇಂಡಿಯಾ ಸೆಕ್ಯೂರಿಟಿ ಲೆವೆಲ್‌ನಲ್ಲಿ ಸೀರಿಯಸ್ ಚಾಲೆಂಜ್ ಬರೋ ಚಾನ್ಸಸ್ ಇದೆ. ಯಾವ ರೀತಿ ಅಂದ್ರೆ ಫಾರ್ಮರ್ ಪ್ರೊಟೆಸ್ಟ್ ಮತ್ತೆ ಆಗ್ಬೋದು, ಕಮ್ಯುನಿಟಿ ಕ್ಲಾಶಸ್ ಹೆಚ್ಚಾಗಬಹುದು, ಅರುಣಾಚಲ ಪ್ರದೇಶದ ಒಂದು ಲ್ಯಾಂಡ್ ಇಶ್ಯೂ ಇದೆಲ್ಲ ಮತ್ತೆ ಮುನ್ನೆಲೆಗೆ ಬರ್ಬೋದು. ಈಗ ಭಾರತದ ಮೇನ್ ಫೋಕಸ್ ಪಾಕಿಸ್ತಾನ ಅಲ್ಲ. ಚೈನಾನ ಹೇಗೆ ಸ್ಟ್ರಾಟಜಿಕಲಿ ಮ್ಯಾನೇಜ್ ಮಾಡಬೇಕು,
ಇಂಡೋ ಪೆಸಿಫಿಕ್ ಅಲಯನ್ಸ್‌ನ ಹೇಗೆ ಸ್ಟ್ರೆಂಥನ್ ಮಾಡಬೇಕು, ಟೆಕ್ನಾಲಜಿ ಮತ್ತು ಡಿಫೆನ್ಸ್ ಲೆವೆಲಲ್ಲಿ ಹೇಗೆ ಸ್ಟ್ರಾಂಗ್ ಆಗಬೇಕು, ಪವರ್ ಸೆಕ್ಟರ್ ಸ್ಪೆಷಲಿ ನಾವು ಸೋಲಾರ್ ಪವರ್ ಸೆಕ್ಟರ್‌ನಲ್ಲಿ ಹೇಗೆ ಸ್ಟ್ರಾಂಗ್ ಆಗಬೇಕು ಅನ್ನೋದ್ರ ಮೇಲೆ ಭಾರತದ ಫೋಕಸ್ ಇದೆ. ಇದರ ಒಂದು ಲಾಂಗ್ ಟರ್ಮ್ ಪ್ಲಾನ್ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್. ಈ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಮುಖಾಂತರ ಇಂಡಿಯಾ ಇಲ್ಲಿ ಚೈನಾ ವಿರುದ್ಧ ಕೌಂಟರ್ ಸ್ಟ್ರಾಟಜಿ ಮಾಡ್ತಾ ಇದೆ. ದುರದೃಷ್ಟ ಅಂದ್ರೆ ಇಂಡಿಯಾದಲ್ಲಿ ಇದು ಕೆಲವೊಬ್ಬರಿಗೆ ಅರ್ಥನೇ ಆಗ್ತಾ ಇಲ್ಲ. ಪಾಕಿಸ್ತಾನ ಇಂಡಿಯಾಗೆ ಈಕ್ವಲ್ ಪವರ್ ಅಥವಾ ಈಕ್ವಲ್ ಇನ್ಫ್ಲುಯೆನ್ಸ್ ಇರೋ ಕಂಟ್ರಿ ಅಲ್ಲ. ಆದ್ರೆ ಚೈನಾ ಮಾತ್ರ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಕಾಂಪಿಟಿಟರ್. ಅದಕ್ಕಾಗಿಯೇ ಬರೋ ದಿನಗಳಲ್ಲಿ ಭಾರತ ಡಿಪ್ಲೊಮ್ಯಾಟಿಕ್, ಮಿಲಿಟರಿ, ಎಕನಾಮಿಕ್ ಮತ್ತು ಸೈಬರ್ ಲೆವೆಲ್‌ನಲ್ಲಿ ಇನ್ನೂ ಹೆಚ್ಚು ಎಚ್ಚರದಿಂದ ಇರೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ನಮ್ಮ ಮುಂದಿನ ವಿಡಿಯೋ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ರಿಸಲ್ಟ್‌ನಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.